ಅದು ಈಗಾಗಲೇ ಸಾಕಷ್ಟು ಆಗಿದೆ. ಅದು ನಿನ್ನೆ ಮೊನ್ನೆ ವಿಚಾರ ಅಲ್ಲ. ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಏನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಇದು ಕಾಲಿಸಿ ನಿಮ್ಮ 1000 ಪ್ರಶ್ನೆಗೆ ಎಲ್ಲ ರಾಜ್ಯದ ರಾಜಕಾರಣಿಗಳು, ಮುಖ್ಯಮಂತ್ರಿ, ಸಂಬಂಧಪಟ್ಟ ಜವಾಬ್ದಾರಿ ಸ್ಥಾನದಾಗಿರೋರು ಎಲ್ಲರೂ ಹೇಳಿದ್ದಾರೆ. ಏನು ಹೇಳಿದ್ದಾರೆ? ನಾನು ತುಂಬ ಸಣ್ಣವನು, ಆದರೂ ನನಗೆ ಒಳ್ಳೆಯದದ್ದು ನಾನು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, CM ಪದವಿ ಆಗಲಿ, KPCC ಅಧ್ಯಕ್ಷ ಪದವಿ ಆಗಲಿ ಖಾಲಿ ಇದೆಯಾ? ನಾನು ನನ್ನ ನಾಲೆಡ್ಜಿಗೆ ತಕ್ಕಂತೆ ಹೇಳ್ಬೇಕಾಗ್ತದೆ. ಖಂಡಿತವಾಗ್ಲೂ ಅವೆರಡು ಖಾಲಿ ಆದಮೇಲೆ ಆ ಸಂದರ್ಭಕ್ಕೆ ನಾನು 100ಕ್ಕೆ 100 ಸ್ಪಷ್ಟವಾಗಿರ್ತಕ್ಕಂಥ ತೀರ್ಪನ್ನು, ನನ್ನ ಅಭಿಪ್ರಾಯವನ್ನು ಹೇಳ್ತೀನಿ, ಪಕ್ಷದ ಅಭಿಪ್ರಾಯವನ್ನು ಹೇಳ್ತೀನಿ. ಹಾಗಾಗಿ ಅವೆರಡೂ ಖಾಲಿ ಇಲ್ಲ. ಅವನು ಮಾತಾಡೋದು ಅಪ್ರಸ್ತುತ. ಏನು ಮಾತಾಡ್ಬೇಕಾಗ್ತದೆ ನಾನೀಗ? ಅಲ್ಲ, ರಾಜಣ್ಣ ಅವರು KPCC 2 ಹುದ್ದೆ ಯಾಕೆ ನಿಭಾಯಿಸ್ತಾರೆ? ಅವರು ತುಂಬ ದೊಡ್ಡವರು, ಸಾಕಷ್ಟು ಅನುಭವ ಇದ್ದಾರೆ, ದೊಡ್ಡ ಜವಾಬ್ದಾರಿ ಸ್ಥಾನದಾಗಿದ್ದಾರೆ. ಅವರ ಅಭಿಪ್ರಾಯ ಅದು. ಅಧಿಕಾರ ಅನ್ನೋಂಥದ್ದು ಸಹಜವಾಗಿ ಎಲ್ರಿಗೂ ಅಧಿಕಾರ ಬೇಕು ಅನ್ನೋ ಆಸೆ ನಿಟ್ಟಿನಲ್ಲಿ ಇರ್ತಾರೆ. ಹಾಗಾಗಿ ಅವ್ರ ಅಭಿಪ್ರಾಯ ಹೇಳ್ಬೋದು. ಅದು ಫೈನಲ್ ಅಲ್ವಲ್ಲ. ಫೈನಲ್ ಮಾಡೋಂಥದ್ದು ವರಿಷ್ಠರಿಗೆ ಬಿಟ್ಟಿರೋಂಥದ್ದು. ನಾವು ಭಾಳ ಸರಿ ಹೇಳಿದ್ದೀನಿ. ಹಾಗಾಗಿ ಅವ್ರ ಹೇಳಿಕೆನೂ ನಾನು ನೋಡಿದ್ದೀನಿ. ಅದು ಅವ್ರ ಅಭಿಪ್ರಾಯ. ಹಾಗಾಗಿ ನಮ್ಮನ್ನು ಏನಾದ್ರು ವೈಯಕ್ತಿಕ ಕೇಳಿದ್ರೆ ನಾವು ವರಿಷ್ಠರ ತೀರ್ಮಾನಕ್ಕೆ ಬದ್ಧರಾಗಿರ್ತೀವಿ. ಆ ಶಿಸ್ತಿನ ಸಿಪಾಯಿಗೆ ನಡೆಸ್ತೀವಿ. ನೋಡಿ, ಪವರ್ ಶೇರಿಂಗ್ ಆಗಿರೋಂಥದ್ದು ಇದುವರೆಗೆ ನಮಗೆ ಸ್ಪಷ್ಟವಾಗಿಲ್ಲ. ಅವರು ನಮಗೆ ಗೊತ್ತಿಲ್ಲದೆ ಇರೋಂಥ ವಿಚಾರ ಗೊತ್ತಿರೋ ವಿಚಾರ ನಾನು ಹೇಳ್ಬೋದು. ಪವರ್ ಶೇರಿಂಗ್ ಇದ್ರೆ ಖಂಡಿತವಾಗ್ಲೂ ಯಾರಿಗೆ ಆಗಬೇಕು, ಏನಾಗಬೇಕು ಅನ್ನೋಂಥದ್ದು ನಾನು ಹೇಳಬಲ್ಲೆ. ಶೇರಿಂಗ್ ವಿಚಾರನೇ ಇಲ್ಲದ ಮೇಲೆ, ಖಾಲಿ ಇಲ್ಲದ ಮೇಲೆ ಅವ್ರಿಗೇನಾದ್ರು ಗೊತ್ತಿರ್ಬೋದನ್ನು. ಗೊತ್ತಿದ್ದರೆ ಅವರು ಅದನ್ನು ಅಭಿಪ್ರಾಯ ವ್ಯಕ್ತಪಡಿಸಿ, ಆಸೆ ಯಾರಿಗಿರಲ್ಲ. ಮತ್ತು ಮುಂದಿನ ಅವಧಿಯಲ್ಲಿ 136 ಬರಬೇಕು, ಜನ ಆಶೀರ್ವಾದ ಮಾಡಬೇಕು. ಹಾಗಾಗಿ ಹತ್ತಿರದಲ್ಲಿ ರೇಸ್ನಾಗಿರೋಂಥವ್ರು ಕನಸು ಕಾಣೋದು ತಪ್ಪೇನಲ್ಲ.